ಒಬ್ಬ ನಿರ್ದೇಶಕ ವಾಸ್ತವವನ್ನು ಅರ್ಧ ತೆಗೆದುಕೊಂಡು ಅದಕ್ಕೆ ಅರ್ಧ ಕಲ್ಪನೆಯನ್ನು ಬೆರೆಸಿ ಒಂದು ಅತ್ಯುತ್ತಮ ಸಿನಿಮಾ ಮಾಡಬೇಕು ಮಾಡಬಹುದು ಅನ್ನೋದಕ್ಕೆ ಬ್ಯೂಟಿಫುಲ್ ಮನಸ್ಸುಗಳು ನಮ್ಮ ಜಯತೀರ್ಥ ಬಹಳ ಒಳ್ಳೆಯ ಉದಾಹರಣೆ. ಅವರು ಬಿಗಿನಿಂಗಲ್ಲಿ ಹೇಳಿದರೆ ಇದರಲ್ಲಿ ಸ್ವಲ್ಪ ಭಾಗ ನಿಜವಾಗಿ ನಡೆದದ್ದು ಕೆಲವನ್ನ ಕಲ್ಪನೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಫ್ಯಾಕ್ಟ್ಸ್ ಮತ್ತು ಫಿಕ್ಷನ್ಗಳ ಬ್ಯೂಟಿಫುಲ್ ಆದಂಥ ಒಂದು ಸಂಯೋಜನೆ ಈ ಬ್ಯೂಟಿಫುಲ್ ಮನಸ್ಸುಗಳು. ಕತೆ, ಅಭಿನಯ, ಛಾಯಾಗ್ರಹಣ, ಸಂಗೀತ, ವಿಶೇಷವಾಗಿ ಶಿಶುನಾಳ್ ಶರೀಫರ ಹಾಡನ್ನು ಸಾಂದರ್ಭಿಕವಾಗಿ ಬಳಸ್ಕೊಂಡಿರೋದು ನನಗೆ ತುಂಬ ಇಷ್ಟ ಆಯಿತು. ನಮ್ಮ ನೀನಾಸಂ ಸತೀಶ್ ಮತ್ತು ಶ್ರುತಿ ಹರಿಹರನ್ ಇಡೀ ಸಿನಿಮಾನ ಅದ್ಭುತವಾಗಿ ಕ್ಯಾರಿ ಮಾಡಿದ್ದಾರೆ. ಜೊತೆಗೆ ಅಚ್ಯುತ್ ಅವರು. ಆಮೇಲೆ ಸಿನಿಮಾ 110 ನಿಮಿಷ ಇದೆ, ನೀವೆಲ್ಲ ಗಮನಿಸಿರಬಹುದು. ಸೊ ಹೆಚ್ಚು ಕಡಿಮೆ ಅವಧಿನಲ್ಲಿ ಪರಿಣಾಮಕಾರಿಯಾಗಿ ಹೇಳಿದೆ. ಎಲ್ಲಿಯೂ ಒಂದು ದೃಶ್ಯವೂ ನನಗೆ ಲ್ಯಾಗ್ ಅನ್ನಿಸ್ತಿಲ್ಲ, ಬೋರ್ ಅನ್ನಿಸ್ತಿಲ್ಲ, ಎಳೀಲಿಲ್ಲ. ಇಂಥ ಚಿತ್ರಗಳು ಹೆಚ್ಚಬೇಕು, ಇಂಥ ಚಿತ್ರಗಳನ್ನು ಜನ ಮೆಚ್ಚಬೇಕು. ತುಂಬ ಒಳ್ಳೆಯ ಸಿನಿಮಾ ಮೇಕರು. ಅವ್ರು ಮೊದಲೇ ಸಿನಿಮಾದಲ್ಲೇ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದರು. ಅದಾದಮೇಲೆ ತುಂಬ ದೊಡ್ಡ ಕಂಬ್ಯಾಕ್ ಅಂತ ನನಗೆ ಅನಿಸುತ್ತೆ. ಒಂದು ಒಳ್ಳೆಯ ವಿಷಯನ ಇಟ್ಕೊಂಡು ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ 2 ಆ್ಯಂಗಲಲ್ಲಿ ಹೇಳೋಕ್ಕೆ ಟ್ರೈ ಮಾಡಿದ್ದಾರೆ. ಒಂದು ಘಟನೆನ 2 ಆ್ಯಂಗಲಲ್ಲಿ ಹೇಳೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಅದು ಸತ್ಯ ಘಟನೆ, ನಡೆದಿರೋ ಘಟನೆ. ಜನಕ್ಕೆ ಒಂದು ವಿಷಯ ಪಾಸಿಟಿವ್ ಆದಾಗ, ನೆಗೆಟಿವ್ ಆದಾಗ ಹೇಗಾಗುತ್ತೆ ಅದನ್ನು ಹೇಗೆ ಪಾಸಿಟಿವ್ ಆಗಿ ತೊಗೋಬೋದು, ಆಮೇಲೆ ಪಾಸಿಟಿವ್ ಆಗಿ ಹೇಗೆ ಪ್ರೂವ್ ಮಾಡ್ಕೋಬೋದು. ಒಬ್ಬ ನಾನು ಕಷ್ಟದಲ್ಲಿದ್ದೀನಿ, ನನಗೇನೋ ಪ್ರಾಬ್ಲಮ್ ಆಗಿದೆ ಅಂದಾಗ ನಾನು ಕುಗ್ಗೋದು ಬದಲು ಅದನ್ನು ಪಾಸಿಟಿವ್ ಆಗಿ ಹೆಂಗೆ ತೊಗೋಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಹೇಳಿದ್ದಾರೆ. ಪರ್ಸ್ನಲಿ ನನಗೆ ತುಂಬ ಇಷ್ಟವಾಯಿತು ಸಿನಿಮಾ. ಹೊಸ ಪ್ರಯತ್ನ ಅಂತ ಹೇಳ್ತೀವಿ. ಇದು ನಿಜವಾಗ್ಲೂ ಒಂದು ಹೊಸ ರೀತಿಯ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ತುಂಬ ಅದ್ಭುತವಾದಂಥ ಒಂದು ಪ್ರೇಮ ಕಥೆಯನ್ನು ಹೇಳಿದ್ದಾರೆ. ತುಂಬ ನೈಜವಾಗಿ ಚಿತ್ರೀಕರಿಸಿದ್ದಾರೆ. ಆ್ಯಂಡ್ ಎಲ್ಲರೂ ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇದೊಂದು ಹೊಸ ಪ್ರಯತ್ನ. ನಾವೆಲ್ಲರೂ ಸೇರಿ ಇದನ್ನು ಕೆಲಸ ಪ್ರಯತ್ನ ಮಾಡಿದ್ದೀವಿ. ಬ್ಯೂಟಿಫುಲ್ ಮನಸ್ಸುಗಳು ಅನ್ನೋದಕ್ಕಿಂತ ಬ್ಯೂಟಿಫುಲ್ ಮೆಸೇಜ್ ಫ್ರಮ್ ಜಯತೀರ್ಥ ಅಂತ ಹೇಳ್ಬೋದು. ಒಂದು ಸಣ್ಣ ಕಥೆನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ತುಂಬ ಫೀಲ್ ಇರುವಂಥದ್ದು. ಅಂದರೆ ಇವತ್ತು ಸಮಾಜದಲ್ಲಿ ನಡೀತಾ ಇರುವಂಥ ಸಣ್ಣ ಸಣ್ಣ ಘಟನೆಗಳು ಇದನ್ನೆಲ್ಲ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸತೀಶ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಶ್ರುತಿ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕಿಂತ ಪೊಲೀಸ್ ಆಫೀಸರ್ ನಮ್ಮ ಅಚ್ಯುತ್ ರಾವ್ ಸರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಮಗಳು ಕ್ಯಾರೆಕ್ಟ್ರು ನಾಣಿ ಅವರು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಶೋ ನೋಡಿ ಬರ್ತಾ ಇದ್ದೀನಿ. ಭಾಳ ಬ್ಯೂಟಿಫುಲ್ ಸ್ಟೋರಿ, ಬ್ಯೂಟಿಫುಲಿ ಡೈರೆಕ್ಟೆಡ್, ಬ್ಯೂಟಿಫುಲಿ ಪರ್ಫಾರ್ಮ್, ಎವ್ರಿಥಿಂಗ್ ಅಬೌಟ್ ದ ಫಿಲ್ಮ್. ಈವನ್ ಬ್ಯೂಟಿಫುಲ್ಲಿ ಮ್ಯೂಸಿಕ್ ಸ್ಕೋರ್ ಕೂಡ ಭರತ್ ಬಿಜಯ್ ಅವ್ರದ್ದು ಸೂಪರ್ ಆಗಿತ್ತು. ಐ ಆಮ್ ವೆರಿ ಪ್ರೌಡ್. ಇವತ್ತು ಈ ಥರ ಒಂದು ಚಿತ್ರದಲ್ಲಿ ನನಗೂ ಒಂದು ಸಣ್ಣ ಕೆಲಸ ಸಿಕ್ತು. ಇದಕ್ಕೊಂದು ನನ್ನದೇ ಆದ ಒಂದು ಹಾಡು ಕೂಡ ಅದನ್ನು ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಅಳವಡಿಸ್ಕೊಂಡಿದ್ದಾರೆ ಜಯತೀರ್ಥ ಅವರು ಅಂತ. ಭಾಳ ಹತ್ತಿರದ ಗೆಳೆಯರು ಜಯತೀರ್ಥ ಅವರು. ಅವರ ಫಿಲಾಸಫಿಕಲ್ ಮೈಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಈ ಚಿತ್ರದಲ್ಲಿ ಗೊತ್ತಾಗುತ್ತೆ. ಬಹಳನೇ ಮುಖ್ಯವಾದ ಕಥೆನ ಒಂದು ಬ್ಯೂಟಿಫುಲ್ ರೀತಿಯಲ್ಲಿ ಹೇಳಿದ್ದಾರೆ. ಸಮಾಜಕ್ಕೆ ಈ ಕತೆ ತಲುಪಬೇಕು, ಜನ ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೆಂತಂದರೆ ಇಂಥ ಇಂಪಾರ್ಟೆಂಟ್ ಸಿನಿಮಾಗಳು ಜನರಿಗೆ ಮುಟ್ಟಬೇಕು, ಜನ ನೋಡಬೇಕು ಅಂತ ನನ್ನ ಹಂಬಲ. ಎಲ್ಲರ ಜೊತೆ ಬ್ಯೂಟಿಫುಲ್ ಮನುಷ್ಯಗಳಲ್ಲಿ ಇಬ್ಬರು ನಮ್ಮೆಲ್ಲರೂ ಮುಂದಿನ ಕರಿಯರ್ ಫಿಲ್ಮ್ ಮುಂದೆ ಹೋಗಿರೋ ಸತೀಶ್ ಮತ್ತು ಶ್ರುತಿ ಇದ್ದಾರೆ. ಅದಕ್ಕಂತ ಇಟ್ಸ್ ಅ ವೆರಿ ಸ್ಪೆಷಲ್ ಫಿಲ್ಮ್. ಆಮೇಲೆ ಇವತ್ತಿನ ದಿನ ಬರ್ತಾ ಇರುವಂಥ ಎಲ್ಲ ಸಿನಿಮಾಗಳು ಹೇಗೆ ಕಮರ್ಷಿಯಲಿ ಇಷ್ಟ ಆಗಬೇಕು, ಅದ್ರ ಜೊತೆಗೆ ಒಂದು ತುಂಬ ಸೆನ್ಸಿಟಿವ್ ಟಾಪಿಕ್ನ ಯೂಸ್ ಮಾಡ್ಕೊಂಡು ಮಾಡಿದ್ದಾರೆ. ಒಂಥರ ಕರ್ಮ ಟಾಪಿಕ್ ಇದೆ ಅದರಲ್ಲಿ. ಐ ಥಿಂಕ್ ಬ್ಯೂಟಿಫುಲ್ ಮನಸ್ಸುಗಳನ್ನ ಎಲ್ಲರೂ ಇಷ್ಟಪಟ್ಟು ನೋಡಿ ತುಂಬ ಇಂಪಾರ್ಟೆಂಟ್ ಸಿನಿಮಾ 2017. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಐ ಲವ್ಡ್ ಇಟ್. ಎಸ್ಪೆಷಲಿ ಸೆಕೆಂಡ್ ಪಾರ್ಟ್ ನನಗೆ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಆ್ಯಸ್ ಯೂಶ್ವಲ್ ಶ್ರುತಿ ಮತ್ತು ಸತೀಶ್ ಅವರು ತುಂಬ ಬ್ರಿಲಿಯಂಟ್ ವರ್ಕ್ ಮಾಡಿದ್ದಾರೆ. ಐ ಲವ್ ದ ಮೇಕಿಂಗ್. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ಟೈಮಲ್ಲಿ ಆಲ್ರೆಡಿ ಗೊತ್ತಿರೋ ಹಾಗೆ ತುಂಬ ಪ್ರಾಬ್ಲಮ್ಸ್ ನಡೀತಾ ಇದೆ ಹುಡುಗಿರ ಮೇಲೆ, ಮೊಲೆಸ್ಟೇಷನ್ ಅದು ಇದು ಅಂತ. ಐ ಥಿಂಕ್ ಈ ಟೈಮಲ್ಲಿ ಇಂಥ ಒಂದು ಮೂವಿ ಬಂದಿರೋದು ಒಂದು ರೀತಿಲಿ ಅವೇರ್ನೆಸ್ ಅನಿಸುತ್ತೆ. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಂಗೆ ಮೂವಿ ತುಂಬ ಇಷ್ಟ ಆಯಿತು. ಎಲ್ಲರೂ ಬಂದಿದ್ದಾರೆ, ಎಲ್ಲ ನೋಡಿದ್ದಾರೆ. ಮೇಕಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಶ್ರುತಿ, ಲವ್ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ಸೊ ಕಂಗ್ರ್ಯಾಚುಲೇಷನ್ಸ್ ಆಲ್ ದ ಇಡೀ ಟೀಮ್. ಕಂಗ್ರ್ಯಾಚುಲೇಷನ್ಸ್. ಸೊ ಐ ರಿಯಲಿ ವಿಶ್ ಎಲ್ಲ ವ್ಯೂವರ್ಸ್ಗೂ ಕೂಡ ಹೇಳ್ತೀನಿ, ತುಂಬ ಬ್ಯೂಟಿಫುಲ್ ಮೂವಿ ಇದು. ಬ್ಯೂಟಿಫುಲ್ ಮನಸ್ಸುಗಳು ಟೈಟಲ್ ಹೇಗಿದೆ, ಮೂವಿ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ.
ಅದ್ಭುತವಾಗಿ ಮಾಡಿದ್ದಾರೆ ಜಯತೀರ್ಥ. ತುಂಬ ಟಚ್ ಆಗುತ್ತೆ, ಸಿಕ್ಕಾಪಟ್ಟೆ ಫೀಲ್ ಇದೆ. ಒದ್ದಾಡ್ತಾ ಇದ್ದೀವಿ ಕತೆಗಳಿಲ್ಲ ಅಂತ ಹೇಳಿ. ನಮ್ಮ ಸಮಾಜದಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟನ್ನ ತಗೊಂಡು ತುಂಬ ಪವರ್ಫುಲ್ಲಾಗಿ ತುಂಬ ಎಮೋಷ್ನಲ್ ಆಗಿ ಹೇಳಿದ್ದಾರೆ. ಸತೀಶು ಶ್ರುತಿ ಅಂತೂ ಅದ್ಭುತ. ದೆ ಲಿವ್ಡ್ ಇನ್ ದ ಕ್ಯಾರೆಕ್ಟರ್ಸ್. ಅಚ್ಯುತ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಓವರಾಲ್ ಫಿಲಮ್ ಇಸ್ ಗುಡ್. ನನಗಂತೂ ಭಾರಿ ಇಷ್ಟ ಆಯಿತು, ಭಾರಿ ಟಚ್ ಆಯಿತು. ಖಂಡಿತ ಇಂಥ ಒಳ್ಳೆ ಸಿನಿಮಾನ, ಇಂಥ ಒಳ್ಳೆ ಕತೆ ಇರೋ, ವಿಚಾರ ಇರೋ, ಮೆಸೇಜ್ ಇರೋ ಸಿನಿಮಾನ ನಮ್ಮ ಜನ ನೋಡ್ತಾರೆ. ಈ ರೀತಿ ಎಲ್ಲರ ಜೊತೆ ಕೂತ್ಕೊಂಡು ನೋಡಿದೆ ಒಂದು ಸಂತೋಷ. ಎಲ್ಲ ನಮ್ಮ ದೊಡ್ಡವರು ಚಿಕ್ಕವರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡೋಂಥ ಮಜಾ ಅದು ಬೇರೆ ರೀತಿಯೇ ಫೀಲಿಂಗು. ಅದರಲ್ಲಿ ಒಳ್ಳೆ ಸಿನಿಮಾ ನೋಡಿದಾಗ ಅದು ಒಂಥರ ಬೋನಸ್. ಅದು ಬ್ಯೂಟಿಫುಲ್ ಮನಸ್ಸುಗಳು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಿನಿಮಾ, ತುಂಬ ಮುದ್ದಾದಂಥ ಒಂದು ಸಿನಿಮಾ. ಒಂದಷ್ಟು ನಮ್ಮ ಸೊಸೈಟಿಲಿರೋ ತೊಳಲಾಟದ ಬಗ್ಗೆ ಬಿಂಬಿಸಿದ್ರೆ ಅದ್ರ ಜೊತೆಗೆ ಅಷ್ಟೇ ಮುದ್ದಾಗಿರೋ ಒಂದು ಲವ್ ಸ್ಟೋರಿ ಇದೆ, ಈಗೋ ಕ್ಲಾಶ್ ಇದೆ, ಒಳ್ಳೆ ಮ್ಯೂಸಿಕ್ ಇದೆ ಆ್ಯಂಡ್ ಒಳ್ಳೆ ಡೈರೆಕ್ಷನ್ ಇದೆ. ಆ್ಯಂಡ್ ಸ್ಪೆಷಲಿ ಏನಂದರೆ ಜಯತೀರ್ಥ ಅವರು ನನ್ನ ಮೊದಲನೇ ಡೈರೆಕ್ಟ್ರು. ಯಾಕಂದರೆ ನಾನು ಥಿಯೇಟರ್ ಡೇಸ್ ಇದ್ದಾಗ ನನ್ನ ಫಸ್ಟ್ ನಾಟಕ ಡೈರೆಕ್ಟ್ ಮಾಡಿದ್ದು ಜಯತೀರ್ಥ ಅವರು. ಅವ್ರ ಸಿನಿಮಾ ಈ ರೀತಿ ಬಂದು ಅವ್ರ ಜೊತೆ ಕೂತ್ಕೊಂಡು ನೋಡಿದ್ದು ಸ್ಪೆಷಲ್ ಫೀಲಿಂಗ್. ಬಟ್ ಟು ಸೇ ಅಬೌಟ್ ದ ಮೂವಿ, ತುಂಬಾ ಎಮೋಷ್ನಲಿ ಅಟ್ಯಾಚ್ ಆಗ್ತಿರ್ತಕ್ಕಂಥ ಒಂದು ಅದ್ಭುತವಾದ ಸಿನಿಮಾ. ತುಂಬ ಚೆನ್ನಾಗಿದೆ. ಎಲ್ಲರೂ ತಪ್ಪದೆ ನೋಡಿ. ಯು ವಿಲ್ ಫಾಲ್ ಇನ್ ಲವ್. ಹೇಗೆ ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ, ನೀವೆಲ್ಲ ಏನು ಶೋ ನಡೆಸ್ತೀರಾ, ಇದ್ರ ಬಗ್ಗೆಲ್ಲ ತುಂಬ ಡೀಟೇಲ್ ಆಗಿ ತೋರಿಸಿದ್ದಾರೆ. ಬಟ್ ಚೆನ್ನಾಗಿದೆ. ಸಾಂಗ್ಸ್ ತುಂಬ ಇಷ್ಟ ಆಯಿತು ನನಗೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಾಂಗ್ಸ್ ಆಗಲಿ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಖುಷಿ ಆಗ್ತದೆ. ಯಾಕೆಂತಂದರೆ ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರ ನೋಡಿದ್ಮೇಲೆ ಮನಸ್ಸು ಬ್ಯೂಟಿಫುಲ್ ಆಗಿರಬೇಕು, ಮಾತುಗಳು ಬ್ಯೂಟಿಫುಲ್ ಆಗಿರಬೇಕು. ಕಥಾ ಎಳೆ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ತಾಂತ್ರಿಕತೆ ದೃಷ್ಟಿಯಿಂದ ಏನು ಬೇಕಾಗಿಲ್ಲ ಕತೆಗೆ. ಅದನ್ನು ಪಕ್ಕಕ್ಕಿಟ್ಟು ತುಂಬ ಭಾವನಾತ್ಮಕವಾಗಿ ಮತ್ತು ಈಗ ವಾಸ್ತವತೆ ಏನಿದೆ, ಏನು ಜಗತ್ತು ನಡೀತಾ ಇದೆ ಅದನ್ನು ತುಂಬ ಬಿಡಿಸಿ ಹೇಳೋದಕ್ಕೆ ನಿರ್ದೇಶಕರು ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಅದರಲ್ಲಿ ಸಫಲತೆ ಕೂಡ ಪಡೆದಿದ್ದಾರೆ. ನೀನಾಸಂ ಸತೀಶು, ಶ್ರುತಿ ಹರಿಹರನ್ನು ಅಭಿನಯ ಅದು ಮಾತಾಡೋಂಗಿಲ್ಲ. ಉಳಿದ ಎಲ್ಲರೂ ಕೂಡ ಅಷ್ಟೇ. ಆಮೇಲೆ ನನಗೆ ಹಿನ್ನೆಲೆ ಸಂಗೀತ ತುಂಬ ಇಷ್ಟ ಆಯಿತು, ಹಾಗೆ ಫೋಟೋಗ್ರಫಿ ಕೂಡ. ಆಮೇಲೆ ನೀರ್ದೋಸೆ ಚಿತ್ರ ನಿರ್ಮಾಣ ಮಾಡಿದ ಸಂಸ್ಥೆ ನಮ್ಮ ಸ್ಕಂದ ಎಂಟರ್ಟೈನ್ಮೆಂಟ್, ಪ್ರಸನ್ನ ಅವರು ಈ ಸಿನಿಮಾ ಎರಡನೇ ಸಿನಿಮಾ ಆಗಿ ಪ್ರೊಡ್ಯೂಸ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಾಯಿದೆ. ಅವ್ರ ಸಂಸ್ಥೆಯಿಂದ ಇದೇ ಥರ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇರಲಿ, ಒಳ್ಳೊಳ್ಳೆ ನಿರ್ದೇಶಕರಿಗೆ ಅವಕಾಶಗಳಾಗ್ತಾ ಇರಲಿ. ಎಲ್ಲರ ಮನಸ್ಸು ಬ್ಯೂಟಿಫುಲ್ ಆಗಿರಲಿ, ಬ್ಯೂಟಿಫುಲ್ ಮನಸ್ಸುಗಳು. ಅಲ್ಲಿ ಎರಡನ್ನೂ ತೋರಿಸಿದ್ವಿ. ನಮ್ಮ ಬಗ್ಗೆ ನಿಮ್ಮ ಬಗ್ಗೆ ಅಂದರೆ ಪಾಸಿಟಿವ್ ಆಗಿ ತೋರಿಸಿದ್ದೀವಿ ಎಲ್ಲವನ್ನು. ಅಂದರೆ ಯಾರ ಬಗ್ಗೆ ನೆಗೆಟಿವ್ ಆಗಿ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಜನ ಎಷ್ಟು ಇಷ್ಟಪಡ್ತಾರೆ, ನಾನು ಇಷ್ಟಪಟ್ಟು ಮಾಡಿರಲಿಲ್ಲ. ಎಲ್ಲರೂ ಸಿನಿಮಾ ನೋಡೋಕ್ಕೆ ಬಂದವರು. ಮೊದಲನೇದಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಮೀಡಿಯಾದವ್ರಿಗೆ. ದಯವಿಟ್ಟು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದೇ ಮಾತು, ಇದು ಬರೀ ಕತೆ ಅಷ್ಟೇ. ಇದನ್ನು ಪರ್ಸ್ನಲಾಗಿ ದಯವಿಟ್ಟು ಯಾರೂ ಮೀಡಿಯಾದವ್ರು ತಗೋಬೇಡಿ. ಯಾಕಂದರೆ ಬಿಕಾಸ್ ಆಫ್ ನಾವೆಲ್ಲರೂ ವರ್ಕರ್ಸು. ಅದೆಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರೂ ಇದನ್ನು ನನಗೆ ದಯವಿಟ್ಟು ಯಾರು ಅಂದ್ಕೊಬಿಡಿ. ಈಗ ಮೀಡಿಯಾದಲ್ಲಿ ಒಳ್ಳೆಯದನ್ನು ತೋರಿಸಿದ್ದೀವಿ ನಾವು. ಮೀಡಿಯಾದವ್ರು ಯಾರು ಒಳ್ಳೇದು ಮಾಡ್ತಾ ಇರೋ ಅಂತ ತೋರಿಸಿದ್ದೀವಿ, ಅದರಿಂದ ಕೆಟ್ಟದ್ದು ಆಗಿದೆ ಅಂತ ತೋರಿಸಿದ್ದೀವಿ. ಹಾಗಾಗಿ ದಯವಿಟ್ಟು ಯಾರು ನೀವು ಅದ್ರ ಬಗ್ಗೆ ನೆಗೆಟಿವ್ ಆಗಿ, ಒಂದು ಸಿನಿಮಾ ಅಷ್ಟೇ ಇದು, ಅವ್ರಿಗಾದ ಅನ್ಯಾಯಕ್ಕೆ ನಾವು ಅವ್ರ ಪರವಾಗಿ ನಿಂತಿರೋದು ಅಷ್ಟೇ. ಆ ಮಂಗಳೂರಲ್ಲಿ ನಡೆದಂಥ ಘಟನೆಗಾಗಿರುವಂಥ ಪ್ರಾಬ್ಲಮ್ಗಾಗಿರುವಂಥ ಕುಟುಂಬಕ್ಕೆ ನಾವು ಅದ್ರ ಪರವಾಗಿ ನಿಂತಿದ್ದೀವಿ. ಹಾಗಾಗಿ ಐ ಥಿಂಕ್ ನೀವೆಲ್ಲರೂ ಈಗ ಬಂದಿರೋರು ಎಲ್ಲರೂ ಸಿನಿಮಾ ನೋಡಿ ತುಂಬ ಖುಷಿಯಾಗಿದೆ. ನಾನು ಜಾಸ್ತಿ ಏನು ಹೇಳಲ್ಲ, ನಾಳೆ ಬಿಡುಗಡೆ ಆಗ್ತಾಯಿದೆ. ಎಲ್ಲರೂ ಅಭಿಪ್ರಾಯ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ವಿಶ್ ಮಾಡಿ, ನಾನು ಪ್ರೀತಿ ಇರಲಿ ನಮ್ಮ ಮನೆ. ಥ್ಯಾಂಕ್ ಯು ಸೊ ಮಚ್. ಬೇರೆ ಬೇರೆ ನಿರ್ದೇಶಕರು, ಆಮೇಲೆ ಎಲ್ಲ ನಟರ ಜೊತೆ ಬೇರೆ ಬೇರೆ ನಿರ್ದೇಶಕರು ಎಲ್ಲರೂ ಒಂದು ನಾನು ಮೆಚ್ಕೊಂಡಿದ್ದಾರೆ. ಎಲ್ಲರೂ ಕೂಡ ನೋಡಿ ಮೆಚ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಇಲ್ಲ, ನನಗೆ ಖುಷಿ ಆಯಿತು ಇವತ್ತು. ಯಾಕೆಂದರೆ ಪ್ರೀಮಿಯರ್ ಶೋನಲ್ಲಿ ಬಹುಶಃ ನಾನು ಈ ಥರ ಪ್ರೀಮಿಯರ್ ಶೋ ಯಾವತ್ತೂ ನೋಡಿರಲಿಲ್ಲ. ಮೆಟ್ಲ ಮೇಲೆ ಸುಮಾರು ಒಂದು 70 ಜನ ಕೂತಿದ್ರು. ಯಾರು ಬೇಜಾರು ಮಾಡ್ಕೊಂಡಿಲ್ಲ. ಎಲ್ಲರೂ ಆ್ಯಕ್ಚುಲಿ ಬಂದಿದ್ದವರೆಲ್ಲರೂ ಕೂಡ ಸೆಲೆಬ್ರಿಟೀಸೇ. ಮೆಟ್ಲ ಮೇಲೆ ಕೂತಿದ್ರು ಒಂದು 70 ಜನ ಕೂತು ಅಷ್ಟು ಚೆನ್ನಾಗಿ ಸಿನಿಮಾ ನೋಡಿ ಭಾಳ ಪೇಷನ್ಸಿಂದ ಒಂದು ಕ್ಷಣನ ಎಂಜಾಯ್ ಮಾಡಿದ್ದಾರೆ ನಾನು ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಬಹುಶಃ ಇದರ ರಿಸಲ್ಟು ಬೆಳಗ್ಗೆ ಅಷ್ಟು ಗೊತ್ತಾಗುತ್ತೆ ನಮಗೇನಿಲ್ಲ. ಹೋಗ್ಬೋದು ಇನ್ನು ಮುಂದೆ ಜನರೇ ಭರವಸೆ. ನಾಳೆ ಬೆಳಗ್ಗೆ ನಾವೇನು ಮುಚ್ಚಿಡೋಕ್ಕಾಗಲ್ಲ, ಎಲ್ಲ ಜನಕ್ಕೆ ಬಿಡ್ತಾ ಇದ್ದೀನಿ. ಹಾಗಾಗಿ ಐ ಥಿಂಕ್ ಈಗ ಬಂದಿದ್ದಂಥವ್ರಿಗೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಕರೆದಿದ್ದಕ್ಕೆ, ಇಡೀ ತಂಡ ಕರೆದಿದ್ದಕ್ಕೆ ಇಷ್ಟು ಪ್ರೀತಿಯಿಂದ ಇಷ್ಟು ಜನ ಬಂದು ಜಾಗನೇ ಇಲ್ಲದಿರೋ ಥರ ಎಷ್ಟು ಪ್ರೀತಿ ಕೊಟ್ಟು ಹೋಗಿದ್ದೀರಾ ಎಲ್ಲರೂ. ಐ ಆಮ್ ರಿಯಲಿ ಹ್ಯಾಪಿ. ಖಂಡಿತವಾಗಲೂ ನಿಮ್ಮ ಜೊತೆಗೂ ನಾನು ಕೂಡ ಇರ್ತೀನಿ ಮುಂದಿನ ದಿವಸಗಳಲ್ಲಿ. ನಾನು ಕೂಡ ಎಲ್ಲ ಸೆಲೆಬ್ರಿಟಿ ಶೋನಲ್ಲಿ ಭಾಗವಹಿಸ್ತೀನಿ. ಯಾಕಂದರೆ ಇಷ್ಟು ಪ್ರೀತಿ ಕೊಟ್ಟಾಗ ನಾನು ಹೋದರೆ ತಪ್ಪಾಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಇನ್ನೇನು ನಿಮ್ಗೆ ಬಿಟ್ಟಿದ್ದೀವಿ, ನೋಡಿ ಸಿನಿಮಾ ಏನು ತಪ್ಪಿದೆ ಏನು ಸರಿ ಇದೆ ಎಲ್ಲ ನೀವೇ ಹೇಳಬೇಕು, ನಮ್ಮದೇನೂ ಇಲ್ಲ.
ರಿಲೀಸ್ ಆಗೋ ಒಂದಿನ ಮುಂಚೆ ನಾವು ಪ್ರಿವ್ಯೂ ಶೋ ಇಟ್ಕೊಂಡಿದ್ವಿ ಆ್ಯಂಡ್ ಒಂದಿಷ್ಟು ಜನ ಇಂಡಸ್ಟ್ರಿಯಿಂದ ಕರೆಯೋಣ ಅಂತ ನಾನು ಸತೀಶ್ ಅವರು ಜಯತೀರ್ಥ ಸರ್ ಹಾಗೂ ಪ್ರಸನ್ನ ಸರು ಪರ್ಸ್ನಲ್ ಆಗಿರೋ ಫ್ರೆಂಡ್ಸು ಕಾಂಟ್ಯಾಕ್ಟ್ಸನ್ನು ಕರೆದ್ವಿ ಬಟ್ ಟರ್ನ್ಔಟ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬ 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 ಖುಷಿ ಅನಿಸುತ್ತೆ ಬಿಕಾಸ್ ಇಷ್ಟೊಂದು ಸಪೋರ್ಟ್ ಇದೆ ನಮ್ಮ ಇಂಡಸ್ಟ್ರಿಯಿಂದಾನೆ ಸೊ ಒಂದು ಒಗ್ಗಟ್ಟು ಥರ ಫೀಲ್ ಆಗ್ತಿದೆ ವಿಚ್ ಇಸ್ ವೆರಿ ವೆರಿ ಗುಡ್ ದ ಯೂನಿಟಿ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಐ ಥಿಂಕ್ ಇಸ್ ವೆರಿ ಹಾರ್ಟ್ ವಾರ್ಮಿಂಗ್ ಮತ್ತೆ ಹೇಳಿ ಸರಿ ಸೊ ಸಿನಿಮಾ ನಾವು ತುಂಬಾ ಇಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ಒಳ್ಳೊಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತ್ರ ಅಲ್ಲದೆ ಕಥೆ ಬಗ್ಗೆ ಮಾತ್ರ ಅಲ್ಲದೆ ಮ್ಯೂಸಿಕ್ ಬಗ್ಗೆ ಮಾತ್ರ ಅಲ್ಲದೆ ಈ ಎಂಟೈರ್ ನಾವು ಏನು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಕಾನ್ಸೆಪ್ಟಿಂದಾನೇ ಹಿಡಿದು ತುಂಬಾ ಒಳ್ಳೊಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ ಹೌದು ಇದು ಬಹಳ ಡಿಫ್ರೆಂಟ್ ಆಗಿರುವಂಥದ್ದು ಸಿನಿಮಾ ಇದು ನಾವು ಕಮರ್ಷಿಯಲ್ ಸಿನಿಮಾ ಇಲ್ಲ ಒಂದು ಡಾಕ್ಯುಮೆಂಟ್ರಿ ಸ್ಟೈಲ್ ಸಿನಿಮಾ ಅಂತ ಏನು ಹೇಳೋಕ್ಕೆ ಆಗಲ್ಲ ಬಟ್ ನಾನು ಒಂದಂತೂ ನಂಬ್ತೀನಿ ದಟ್ ಇದು ನಮ್ಮ ಸಮಾಜಕ್ಕೆ ಒಂದು ಕನ್ನಡಿ ಥರ ನಾವು ನಮ್ಮ ಸಮಾಜನ ನೋಡ್ಕೊಳ್ಳೋ ಥರನೇ ಈ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಹಾಗಾಗಿ ಗಿವ್ ಅಸ್ ಒನ್ ಚಾನ್ಸ್ ಪ್ಲೀಸ್ ಥಿಯೇಟ್ರಿಗೆ ಬನ್ನಿ ನಮ್ಮ ಸಿನಿಮಾ ನೋಡಿ ಸಾಕಷ್ಟು ಕನ್ನಡ ಸಿನಿಮಾಗಳು ಈಗ ಥಿಯೇಟರ್ಸಲ್ಲಿ ಓಡ್ತಿದೆ ಜೊತೆಯಲ್ಲಿ ಸಾಕಷ್ಟು ಬೇರೆ ಭಾಷೆಗಳ ಸಿನಿಮಾ ಕೂಡ ಓಡ್ತಿದೆ ನಮ್ಮದು ಕೂಡ ಒಂದು ಸಣ್ಣ ಪ್ರಯತ್ನ ಬನ್ನಿ ಪ್ರೋತ್ಸಾಹಿಸಿ